ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ DK ಶಿವಕುಮಾರ್ ಅವರಿಗೆ, ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅಣ್ಣವರಿಗೆ, ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ, ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ, ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ MLC ಅನಿಲ್ ಕುಮಾರ್ ಅವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣವರು ಅವರಾಗಿರ್ಬೋದು, ಮತ್ತೆ ಎಲ್ಲ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ, ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ವಿಶೇಷವಾಗಿ ಹಿರಿಯರು, ಈ ಕೋಲಾರ ಒಕ್ಕೂಟ ವಿಭಜನೆ ಆಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ME ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪನವರು ಹಿರಿಯರು ಅವರಾಗಿರ್ಬೋದು, ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸಪುರ ಅನ್ವೇಷಣರಾಗಿರ್ಬೋದು, ಮತ್ತೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕಾಂತಕ್ಕ ಸೋಮಣ್ಣರಾಗಿರ್ಬೋದು, ಮತ್ತೆ ನಮ್ಮ ಶ್ರೀನಿವಾಸಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂತ ನಮ್ಮ KK ಮಂಜು ಆಗಿರ್ಬೋದು, ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆಯಾದ ರಮೇಶ್ ಅವರಾಗಿರ್ಬೋದು, ಮತ್ತೆ ನಾಮಿನಿ ನಿರ್ದೇಶಕರು ಆದಂತ ಶಂಶೀರ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ 3ನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ. ಅದರಲ್ಲಿ ಒಂದು ವಿಶೇಷ, ಈಗಾಗಲೇ ಕರ್ನಾಟಕ ರಾಜ್ಯದ ನಮ್ಮ ಸರ್ಕಾರದ ಮಂತ್ರಿಗಳಾದ ರಾಜಣ್ಣವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ಜೊತೆಗೆ NDDB ಕೂಡ ಒಂದು ತೀರ್ಮಾನ ಮಾಡಿದೆ, ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರ್ ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ನಾವು ರೇಟ್ ಕೊಡಬಹುದು, ಗುಣಮಟ್ಟದ ತಕ್ಕಂಗೆ ಹಾಲು ರೇಟ್ ಅನ್ನ ಕೊಡಬಹುದು. ಅದು ಅವಾಗ ಏನಾಗ್ತದೆ, ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನ ಕೊಡ್ತಾರೆ ಆ ಹಾಲಿನ ಮೇಲೆ ಫ್ಯಾಟ್ ಮೇಲೆ ರೇಟ್ ಅನ್ನ ನಿಗದಿ ಮಾಡುವಂತ ಅವಕಾಶ ಇರ್ತದೆ. ಅದನ್ನು ಪ್ರಾರಂಭ ಮಾಡಿದೀವಿ ನಾವು. 100% ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ, ಎಲ್ಲ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅನ್ನ ಅಳವಡಿಸುವಂತ ತೀರ್ಮಾನ ಕೂಡ ನಮ್ಮ ಮುಂದೆ ನಾವು ತಗೋಬೇಕಂತ ಆದಷ್ಟು ಬೇಗನೆ. ಅದ್ರ ಜೊತೆಗೆ ಹೋದ ಆಡಳಿತ ಮಂಡಳಿಯಲ್ಲಿ ನಾವು ಯೋಜನೆಗಳನ್ನ ಹೊಸ ಯೋಜನೆಗಳನ್ನು ತಗೊಂಡಿದ್ವಿ. ಸುಮಾರು 40 ವರ್ಷ ಆಯಿತು, 40 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು. ಬೆಂಗಳೂರಿಂದ ಕೋಲಾರ ವಿಭಜನೆ ಆಗಿ ಬಂದು ಹೊಸ ಯೋಜನೆಗಳನ್ನ ತಗೊಳಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಅಂತ ಅವಕಾಶಗಳನ್ನ ನಾವು 5 ವರ್ಷ ಆಡಳಿತ ಮಂಡಳಿಯಲ್ಲಿ, ಅದ್ರ ಜೊತೆಗೆ 5 ವರ್ಷ ಆಡಳಿತ ಮಂಡಳಿ ಅನ್ನೋದಕ್ಕಿಂತಲೂ ಆ ಮಂಡಳಿಗೆ ಸಹಕಾರ ಕೊಟ್ಟಂತ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೀ 1.5 ವರ್ಷದಲ್ಲಿ ತಗೊಂಡಂತ ತೀರ್ಮಾನ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳ ಸಹಕಾರ ತಗೊಂಡು, ಜಿಲ್ಲಾ ಮಂತ್ರಿಗಳ ಸಹಕಾರ ತಗೊಂಡು, ನಮ್ಮ ಜಿಲ್ಲೆಯ ಶಾಸಕರ ಸಹಕಾರ ತಗೊಂಡು
ಆಮೇಲೆ ಸಹಕಾರ ಮಂತ್ರಿ ರಾಜನ್ ಅವರ ಸಹಕಾರ ತಗೊಂಡು ನಾವು 3 ಪ್ರಾಜೆಕ್ಟ್ಗಳನ್ನು ತಗೊಂಡ್ವಿ. ಏನು ಹಳೆ ಡೈರಿ ಇತ್ತು ಸುಮಾರು 40 ವರ್ಷದಿಂದ ಅದನ್ನ ನಾವು ಹೊಸ ಯೋಜನೆಗಳನ್ನ ಒಳ್ಳೆ ಟೆಕ್ನಾಲಜಿ ಯೋಜನೆಗಳನ್ನ ತಗೋಬೇಕು ಅಂತೇಳಿ MBK ಗೋಲ್ಡನ್ ಡೈರಿ MB ಕೃಷ್ಣಾಪುರ ಹೆಸರಲ್ಲಿ ಡೈರಿನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದು ನಿಂತಿತ್ತು. ಅದನ್ನ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಹಕಾರದಿಂದ ಈಗಾಗಲೇ ಅದನ್ನ ಸುಮಾರು 250 ಕೋಟಿಯಲ್ಲಿ ಈಗಾಗಲೇ MBK ಗೋಲ್ಡನ್ ಡೈರಿನ ಪ್ರಾರಂಭ ಮಾಡಿ ನನ್ನ ಪ್ರಕಾರ ಒಂದು ಆದಷ್ಟು ಬೇಗನೆ ಮುಗಿತಾ ಇದೆ. ಅದಕ್ಕೆ ಡಿಸೆಂಬರ್ 25 ಒಳಗಡೆ ಈ ಡೈರಿನ ಕಂಪ್ಲೀಟ್ ನಾವು ಡೈರಿ ಕೆಲಸವನ್ನ ಪೂರ್ಣಗೊಳಿಸಿ ಅದರಿಂದ ಆ ಡೈರಿ ಕಂಪ್ಲೀಟ್ ಆಗಿ ನಾವು ಏನಿಲ್ಲಿ ಹಳೆ ಮಿಷನ್ಗಳು ಮತ್ತೆ ಹಳೆ ಡೈರಿಯನ್ನು ಇಟ್ಕೊಂಡಿದ್ದೀವಿ ಅದು ಶಿಫ್ಟ್ ಆದ್ರೆ 1 ವರ್ಷಕ್ಕೆ ನಮಗೆ 3 ಕೋಟಿ ರೂಪಾಯಿ MBK ಗೋಲ್ಡನ್ ಡೈರಿಗೆ ಉದ್ಘಾಟನೆ ಆದಮೇಲೆ ಈ ಸಂಸ್ಥೆಗೆ ಉಳಿತಾಯ ಆಗುವಂತ ಅವಕಾಶಗಳು ಕೂಡ 3 ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ. ಅದನ್ನು ಆದಷ್ಟು ಬೇಗನೆ ಡಿಸೆಂಬರ್ 25ರಷ್ಟರಲ್ಲಿ ಉಳಿಕೆ ಕೆಲಸವನ್ನ ಮಾಡಿ ನಾವು ತಗೊಬೇಕಾಗ್ತದೆ. ಬರಲ್ಲ ಯಾವುದೇ ನಾನು ಹೇಳಿದ್ದೀನಿ ಮುಂದಿನ ಗುರಿಗಳೇನು ಯೋಜನೆಗಳನ್ನಂತೂ ನಾನು ಅವಾಗಲೇ ಹೇಳಿದ್ದೀನಿ. ಆಡಳಿತ ಮಂಡಳಿಯಲ್ಲಿ ನೆಕ್ಸ್ಟ್ ಆಡಳಿತ ಮಂಡಳಿಯಲ್ಲಿ ಏನೇನು ತೀರ್ಮಾನ ತಗೊಬಹುದು ಹಾಲು ಉತ್ಪಾದಕರ ಪರವಾಗಿ ಇಲ್ಲಿವರೆಗೂ ನಾವು ಒಳ್ಳೆ ಆಡಳಿತಗಳು ಕೊಟ್ಟಿದ್ದೀವಿ. ಮುಂದೆ ಕೂಡ ಅಷ್ಟೇ ಈ 5 ವರ್ಷ ಅವಧಿಯಲ್ಲೂ ಕೂಡ ಹಾಲು ಉತ್ಪಾದಕರ ಪರವಾಗಿರ್ತದೆ. ಹಾಲು ಉತ್ಪಾದಕರು ಹೆಚ್ಚಿಗೆ ಮಾಡ್ತೀವಿ, ಹಾಲು ಉತ್ಪಾದನೆ ಮಾಡಿ ಹೆಚ್ಚಿಗೆ ಮಾಡ್ತೀವಿ. ಅಲ್ಲ ಈಗ ನಮ್ಮಲ್ಲಿ ಈಗ ಯೋಜನೆಗಳು ಅವಾಗಲೇ ಹೇಳಿದ್ದೀನಿ ಅವೆಲ್ಲ ಕಂಪ್ಲೀಟ್ ನನ್ನ ಪ್ರಕಾರ 5-6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಯೋಜನೆ ಮುಂದೋಗ್ತದೆ. ಮತ್ತೆ ನಮ್ಗೆ ತುಂಬಾ ಉಳಿತಾಯ ಪವರ್ ಬಿಲ್ಲು ಉಳಿತಾಯ ಆಗ್ತದೆ, ವೇಸ್ಟೇಜ್ ನಮ್ಗೆಲ್ಲ ಆಗ್ತದೆ ಅದು ಉಳಿತಾಯ ಆಗ್ತದೆ. ಇದೆಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ದರವನ್ನ ಕೊಡುವಂಥದ್ದು ತೀರ್ಮಾನ ತಗೊಂಡು ಬೇರೆ ಹೊಸದಾಗಿ ಪ್ರಾಜೆಕ್ಟ್ ಯಾವುದು ಮಾಡೋಕೆ ಅಂತವ್ದೇನು ಇಲ್ಲ ನಮಗೆ. ಯಾವುದು ನೋಡಿ ಮೂಲಭೂತ ಸೌಕರ್ಯ ನೆನಪು ಮಾಡಿದ್ರೆ ಒಂದು ನೆನಪು ಮಾಡ್ಕೊಬೇಕಷ್ಟೇ. ನಾನು ಇವತ್ತಿಲ್ಲ ಅವ್ರು ರಿಟೈರ್ಡ್ ಆಗಿದ್ದಾರೆ. ನಾನು ಫಸ್ಟ್ ಟೈಮ್ ಅಧ್ಯಕ್ಷನಾಗಿದ್ದಾಗ ನಾನು ಎಷ್ಟು ದಿನ ಇರ್ತೀನಿ ಸಂಸ್ಥೆಯಲ್ಲಿ ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಅವಾಗ MD ಸ್ವಾಮಿ ಅಂತ ಒಬ್ಬ MD ಇದ್ರು. ಅವರೊಂದು ಮಾತನ್ನ ಹೇಳಿದ್ರು ನನಗೆ, ಸರ್ ನೀವೆಲ್ಲ ಮಾಡಬೇಕು ಅಂತ ಹೇಳ್ತೀರಿ, ದುಡ್ಡೆಲ್ಲಿ ಸರ್ ಸರ್ಕಾರ ಕೊಡೋದಿಲ್ಲ, ನೀವು ಹೆಂಗ್ ಮಾಡ್ತೀರಿ ಅಂತ ಹೇಳಿ ಸ್ವಾಮಿ ಅವರು ಅಂದಾಗ ಅವರೊಂದು ಹೇಳಿದ್ರು, ಏನ್ ನಮ್ಮ ಹೆಚ್ಚುವರಿ ವೇಸ್ಟ್ ಖರ್ಚುಲಾಗ್ತದೆ ಆ ಖರ್ಚುಗಳೆಲ್ಲ ಕಡಿಮೆ ಮಾಡಿ ನಾವು ಈ ಡೆವಲಪ್ಮೆಂಟ್ಸ್ ಫಂಡ್ಗೆ 1 ಲೀಟರ್ಗೆ 1 ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಹಾಲು ಉತ್ಪಾದಕ ತೊಂದರೆ ಆಗದಿರೋ ರೀತಿ ವೇಸ್ಟ್ ಖರ್ಚು ಮಾಡಿ 1 ರೂಪಾಯಿ ಡೆವಲಪ್ಮೆಂಟ್ಸ್ ಫಂಡ್ ತೀಯನ ಸರ್ ಅಂತಂದ್ರು. ಅದಕ್ಕೆ ನಾನು ಬೋರ್ಡ್ನ ಎಲ್ಲ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ಕೊಂಡು ತಗೊಂಡಂತ ತೀರ್ಮಾನ ಇವತ್ತು 350 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿದೆ ನಮ್ಮ ಹತ್ರ 3 ಕೂಡ. 350 ಈಗಾಗಲೇ ನಮ್ಗೆ 260 ಕೋಟಿ ರೂಪಾಯಿ ಅವತ್ತು ಸ್ವಾಮಿ MD ಕೊಟ್ಟಂತ ಅವಕಾಶ ನಮ್ಗೆ ಸಲಹೆ. ಇವತ್ತು ನಾವು ಸಾಲಕ್ಕೆ ಹೋಗದೆ ಸಾಲದ ಭಯ ಇಲ್ಲದೆ ಈ ಕರ್ನಾಟಕ ರಾಜ್ಯದಲ್ಲಿ 350 ಕೋಟಿ ಪ್ರಾಜೆಕ್ಟ್ಗಳನ್ನ ಯಾವ ಒಕ್ಕೂಟ ಕೂಡ ಸಾಲಕ್ಕೆ ಹೋಗದೆ ಮಾಡಿಲ್ಲ. ಇಲ್ಲೂ ನಾವು ಸಾಲ ಮಂಜೂರು ಮಾಡ್ಕೊಂಡಿದ್ದೀವಿ NDDB ಇಂದ. ಇನ್ನೂ ಸಾಲವನ್ನು ಟಚ್ ಮಾಡಿಲ್ಲ ನಾವು. ಏನು ನಮ್ಮ 250 ಕೋಟಿ ದುಡ್ಡಿತ್ತು ಆ ದುಡ್ಡಲ್ಲೇ ಈ 3 ಯೋಜನೆಗಳನ್ನ ಮುಂದುವರಿಸಿಕೊಂಡಿದ್ದೀವಿ ನಾವು. ಇಂಥ ಯೋಜನೆಗಳನ್ನ ತಗೊಂಡಿರೋದ್ರಿಂದ ಉಳಿತಾಯ ಆಗುವಂತ ಒಂದು ಏನಿದ್ರು ಕೂಡ ಹಾಲು ಉತ್ಪಾದಕರಿಗೆ ಹೆಚ್ಚುವರಿ ದರವನ್ನು ಕೊಡುವಂತ ತೀರ್ಮಾನ. ನಿನ್ನೆ ಈಗ SN ನಾರಾಯಣಸ್ವಾಮಿ 2 ವಿಚಾರಗಳು ಹೇಳಿದೆ ಸರ್. ಹೈಕಮಾಂಡ್ ಬಿಟ್ಟಿದ್ದು ನಮ್ಗೇನು ಕಂಡೀಷನ್ಸ್ ಈ ತರ ಎಲ್ಲೂ ಕೂಡ ಆಗಿಲ್ಲ. ನೆನ್ಪಿಟ್ಕೊಡ್ರಿ, ಯಾವುದು ಕಂಡೀಷನ್ಸ್ ಆಗಿಲ್ಲ. ನೋಡಪ್ಪ KMFಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು KMFಗೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ಅಧ್ಯಕ್ಷರಾಗೋ ಜೊತೆಗೆ ಡೆಲಿಗೇಟ್ ಕಡ್ಡಾಯ ಹೋದ್ರೆ ಮಾತ್ರ KMF ನಾನು ಕೇಳಬೇಕು. ಇದು ನನಗೆ ಎಲ್ಲಿ ಕೂಡ ನಿಮ್ಮ ಕಂಡೀಷನ್ನು ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ಬರು ಕೊಡಿ ಅಂತ ನನ್ನ ಹೈಕಮಾಂಡ್ ನಮ್ಮ ನಾಯಕರು ಯಾರು ನನ್ನ ಹತ್ರ ಮಾತಾಡಿಲ್ಲ. ಅಂಥ ಸಂದರ್ಭ ಕೂಡ ಅದಲ್ಲ. ಈಗ ಟೋಟಲಿ ಸ್ಟೇಟಲ್ಲಿ ಎಲ್ಲ ಒಕ್ಕೂಟಗಳು ಎಲೆಕ್ಷನ್ ನಡೆದ ಮೇಲೆ KMF ಎಲೆಕ್ಷನ್ ನಡೀತದೆ. KMF ಎಲೆಕ್ಷನ್ ನಡೆದ ಟೈಮಲ್ಲಿ KMF ಇಂದ ಲೆಟರ್ ಬರ್ತದೆ, ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ, ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ, ಅವಾಗ ಬರ್ತದೆ. ಅವತ್ತು ಆಡಳಿತ ಮಂಡಳಿ ಏನಿದ್ವಿ ನಾವು, ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರು ಏನಿದ್ವಿ, ನಮ್ಮ ಒಕ್ಕೂಟದಿಂದ KMFಗೆ ಯಾರ ಡೆಲಿಗೇಟ್ ಹೋಗ್ಬೇಕಂತ ತೀರ್ಮಾನ ತಗೊಂಡು ಆಡಳಿತ ಮಂಡಳಿ ಪೆಂಡಿಂಗ್ ಇದೆ ಸರ್. ಹೌದು, ಕಾಂಗ್ರೆಸ್ ಮೇಲೆ ಅಲ್ವಾ, ಅವ್ರ ಸಪೋರ್ಟ್ ಇಲ್ವಾ? ಏನು ಮೆಜಾರಿಟಿ ಇತ್ತಲ್ಲ, ಅವ್ರೇನು ಬೇರೆ ಕೆಲಸ ಇರ್ಬೋದು, ಅವ್ರು ಗೈರಾಜರಾಗಿರ್ಬೋದು. ಯಾಕೆ ಹೇಳಿದಿನಲ್ಲ ಕಾಂಗ್ರೆಸ್ ಶಾಸಕರು ಅಂತ. ಇಲ್ಲಿ ನನ್ನ ಪಕ್ಕದಾಗಿದ್ರು ಮಂಜಣ್ಣ ಹೆಸರು ಹೇಳಿದೆ, ಈ ಪಕ್ಕದಾಗಿದ್ರು ಅನಿಲ್ ಹೆಸರು ಹೇಳಿದೆ. ನನಗೆ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು? ಎಕ್ಸ್ಟ್ರಾರನವರೇನು ನಾರಾಯಣಸ್ವಾಮಿ ರೂಪವನ್ನು ಬಿಟ್ಟ ಮೇಲೆ ಸಮೃದ್ಧಿ ಮಂಜು ಇಬ್ರು ಡೈರೆಕ್ಟರ್ಗಳು ಬಂದಿಲ್ಲ. ಇಲ್ಲ, ಡೈರೆಕ್ಟರ್ಗಳು ಅವ್ರಿಗೆ ಏನು ಕಾರಣ ಏನು ನನಗೆ ಗೊತ್ತಿಲ್ಲ.
ಎಲ್ಲರಿಗೂ ಕೂಡ ಅಲ್ಲ ಸರ್, ಮುಂದೆ ಈ ರೀತಿ ಏನಾದ್ರು ಸಮಸ್ಯೆ ಆಗುತ್ತಾ ಹೇಗೆ ಸರ್, ನೀವು ಹೇಗೆ ನಿಭಾಯಿಸ್ತೀವಿ ಸರ್ ಅದನ್ನ? ನೋಡಿ, ಇಲ್ಲಿ ಏನು ಮಾಡೋದೇನು ಬಾಕಿ ಇಲ್ಲ. ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲಿ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ನಡೆಸ್ಕೊಂಡು ಹೋಗೋದು ಕೆಲಸ ಮಾಡಬೇಕು. ಚರ್ಚೆ ಮೇಲೆ ನಡೀತದೆ, ಸಂಸ್ಥೆ ವಿಷಯದಲ್ಲಿ ಚರ್ಚೆ ಆಗ್ತದೆ. ಸಂಸ್ಥೆ ಉದ್ದೇಶದಿಂದ ತೀರ್ಮಾನ ತಗೋತೀವಿ. ಪರ್ಸನಲ್ ವೈಯಕ್ತಿಕವಾಗಿ ತೀರ್ಮಾನ ತಗೊಂಡಂಥದ್ದು ಏನು ಸರ್. ಎಸ್.ಎನ್. ನಾರಾಯಣ ಸ್ವಾಮಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂತಂದ್ರೆ, ಅವರು ಗೆದ್ದಿದ್ದಾರೆ, ನಾನು ಗೆದ್ದಿದ್ದೀನಿ. ಅವರು ಸೀನಿಯರ್ ಶಾಸಕರಿದ್ದಾರೆ. ಇಲ್ಲಿ ಸಂಸ್ಥೆಗೆ ಬಂದು ಫಸ್ಟ್ ಟೈಮ್ ಬಂದಿದ್ದಾರೆ. ತುಂಬ ಇತಿಹಾಸ ಇದೆ ಈ ಸಂಸ್ಥೆಗೆ. ಇಲ್ಲಿವರೆಗೂ ಎಷ್ಟು ಜನ ನಿರ್ದೇಶಕರಾಗಿದ್ದಾರೋ, ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೋ, ಈ ಸಂಸ್ಥೆನ ಕಟ್ಟಿದಾರಲ್ಲ, ಅದನ್ನ ನೆನಪು ಮಾಡಿಕೊಂಡು ಇವತ್ತು ಅವರು ಸೀನಿಯರು ಶಾಸಕರಾಗಿದ್ದು ಕೂಡ ಫಸ್ಟ್ ಟೈಮ್ ಇಲ್ಲಿ ನಿರ್ದೇಶಕರಾಗಿ ಬಂದಿದ್ರು ಕೂಡ ರಾಜಕಾರಣ ಬೇರೆ ರೀತಿಯಲ್ಲಿ ಮಾಡೋದು, ನಾವು MLA ರಾಜಕಾರಣ ಮಾಡೋದು ಬೇರೆ ರೀತಿ ಇರ್ತದೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬೇರೆ ರೀತಿ ಇರ್ತದೆ. ಸರ್ಕಾರದ ಅನುದಾನಗಳಿಲ್ಲ. ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡೋಂಥ ದುಡ್ಡಲ್ಲಿ ಹಾಲು ಉತ್ಪಾದಕರು ಮತ್ತೆ ಸಂಸ್ಥೆಯನ್ನ ಕಟ್ಟಂತವ್ರು ಅದಕ್ಕೆ ಸಹಕಾರ ಕೊಡ್ಬೇಕಂತ ಅವರು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ ಕಂಡೀಷನ್ ನನ್ನ ಮುಂದೆ ಎಲ್ಲೇ ಆಗಿಲ್ಲ, ನಮ್ಮ ನಾಯಕರ ಮುಂದೆ, ನಮ್ಮ ಶಾಸಕರಿಗೆ ಇಬ್ಬರಿದ್ದಾರೆ ಇಲ್ಲಿ. ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ. ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರಿದ್ದಾರೆ, ಮತ್ತೆ 2 MLAಗಳಿದ್ದಾರೆ, ನಜೀರ್ ಅಹಮದ್ ಅನ್ನೋರಿದ್ದಾರೆ. ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗಿಲ್ಲ. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ. ಅದೊಂದು ಕಡೆ ಆಗುತ್ತೆ. ತನಿಖೆ ಬಗ್ಗೆ ಇವೆಲ್ಲ ಕೇಳಿ 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 ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರುವಂಥ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನಾನು ಇನಾಮಿನೇಷನ್ ಮಾಡಿದ್ದೇನೆ. ಇವತ್ತು ಸೀನಿಯರ್ ಸಿಸ್ಟಮ್ ನಿರ್ದೇಶಕರಿದ್ರು ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರಿಂದ, ನಮ್ಮ ಜಿಲ್ಲಾ ನಾಯಕರಿಂದ, ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೇಗೌಡರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಬಾರ್ದಂತ ಮಾಡಿದ್ರೆ ಅಗನ್ಗಳು ಮಾಡಿದ್ರೆ ಇವತ್ತು ನಾನು ನಿರ್ದೇಶಕನಾಗಿ ಇನಾಮಿನೇಷನ್ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ನಾಯಕರಲ್ಲಿ ಧೈರ್ಯ ನನ್ನ ಪಕ್ಕದಲ್ಲಿ ಕೂತಿದಾರಲ್ಲ, ಇವ್ರು ಯಾರು ಸಹಕಾರ ಕೊಡ್ತಾ ಇರಲಿಲ್ಲ. ನಾನು ಇವತ್ತು 3ನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ, ಈ ಅಧ್ಯಕ್ಷ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ. ತನಿಖೆ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ. 2 ಸಾರಿ ವಿಧಾನಸಭೆಯಲ್ಲೂ ಕೂಡ ಎಲೋಕೇಶನ್ ಹಾಕಿದ್ದಾರೆ, ಅದಕ್ಕೂ ರಿಪ್ಲೈ ಬಂದಿದೆ. ಈಗ ತನಿಖೆ ಮಾಡೋದು ಕೂಡ ಇಷ್ಟು ದಪ್ಪ ಫೈಲ್ ಕೂಡ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನನ್ನ ಆಡಳಿತ ಮಂಡಳಿ, ನಾನು ಒಬ್ಬ ಅಲ್ಲ, 5 ವರ್ಷ ನನ್ನ ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ನಿರ್ದೇಶಕರಿದ್ವು, ಅದು ನಾವೆಲ್ಲರೂ ಕೂಡ ಇವತ್ತು ಗೆದ್ದಿರ್ಬೋದು, ಕೆಲವು ಸೋತೋಗಿರ್ಬೋದು, ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ನಾವು ಒಂದೇ ಒಂದು ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಯೋಜನೆಗಳು. ಇನ್ನೊಂದು ಜನರಲ್ ಬಾಡಿ ನೋಡಿದಿರಲ್ಲ, ಜನರಲ್ ಬಾಡಿ ಬರುತ್ತವ್ದು ಯಾರು? ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷಗಳಲ್ವಾ? ಅಧ್ಯಕ್ಷರಲ್ಲಿ 90% ಒಂದು ಸೈಡ್ ಆಗಿದೆ, ನೆನಪಿಲ್ವಾ? 90% ನಾವೇನಾದ್ರೂ ಮಾಡಬಾರ್ದು ಮಾಡಿದ್ರೆ ಆ ಸ್ಟೇಜಲ್ಲಿ ಹತ್ತಿರಕ್ಕೆ ಬರ್ಸ್ತಾರಲ್ಲ, ನಮ್ಮನ್ನ ಓಡಿಸೋರು, ನಮ್ಮನ್ನ ನಡೀರಿ ಸಾಕು ನೀವು ಮಾಡಿರೋದು ಘನ ಕಾರ್ಯಗಳು ಅಂತ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಆಡಳಿತವನ್ನ 2 ಜಿಲ್ಲೆಯ, ಅವತ್ತು ವಿಶೇಷ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ನಮ್ಮ ಪರ ಇದ್ದಾರೆ, ನಾಯಕರ ನಮ್ಮ ಪರ ಇದ್ದಾರೆ. ಇವರು ವೈಯಕ್ತಿಕವಾಗಿ ಏನಾದ್ರು ಮಾಡೋದಾದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮಾತಾಡ್ತೀರಾ ಸರ್ ನಾರಾಯಣ ಸ್ವಾಮಿ ಅವರು? ನಮಗೂ ಅವ್ರಿಗೇನು ಮನಸ್ತಾಪ ಇಲ್ಲ. ಕಾಂಗ್ರೆಸ್ MLA ಅಲ್ಲ, ನೀವು ನೋಡ್ತೀರಿ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೀನಲ್ಲ, 3 ಸಾರಿ MLA ಸೀನಿಯರ್ ಅಂತ. ಏನಪ್ಪ, ನಾವೇನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಮಾತಾಡೋದೇನು, ನಮ್ಗೇನು ಕೂತ್ಕೊಂಡು ಮಾತಾಡೋಕೆ ಅವಕಾಶ ಸಿಕ್ಕಿದ್ರೆ ಕೂತ್ಕೊಂಡು ಕಾಂಗ್ರೆಸ್ MLA ಅಂತ ಮಾತಾಡ್ತೀವಿ. ಪದೇ ಪದೇ ಆದ ಪ್ರಸ್ತಾಪ ಮಾಡ್ತೀನಿ ಇರ್ತೇನೆ ಆರೋಪಗಳನ್ನ. ನೋಡಿ, ಅವರು ನಾನು ಸುಮಾರು ಸಾರಿ ನಾನು ಹೇಳಿದ್ದೀನಿ, ವಯಸ್ಸಲ್ಲಿ ಸಿಕ್ಕವರಾದ್ರೂ 3 ಸಾರಿ ಶಾಸಕರಾಗಿದ್ದೀರಿ ಅಂತ. ಅವ್ರು ಕೆಲವೆಲ್ಲ ನಾನು ಒಳ್ಳೆಯ ಸ್ನೇಹಿತರಾಗಿದ್ರೆ ಯಾರಾದ್ರೂ ಸ್ನೇಹಿತರು ಯಾರನ್ನು ಹೇಳಿದಾಗ ನಾವು ಅಕ್ಸೆಪ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ. ಅವ್ರು ಯಾಕೋ ಏನೋ ಮಾಡ್ತಲ್ಲೋ, ಹೈಕಮಾಂಡ್ ಇದೆ, ನಾವು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗುದಿಲ್ಲ. ನಾವು ಕೊಟ್ಟರೆ ಜವಾಬ್ದಾರಿನ ತುಂಬಾ ಜವಾಬ್ದಾರಿಯುತವಾಗಿ ನಂಬಿಕೆ ಉಳಿಸ್ಬೇಕು. ಮುಖ್ಯಮಂತ್ರಿ ಹೋಗಿದೆ ಐಸ್ ಕ್ರೀಮ್ ಘಟಕ, ಈಗಾಗಲೇ ಅಲ್ಲಿಗೆ ಹೋಗಿದೆ. ಆಮೇಲೆ ಈ ಎಲ್ಲಾ ಯೋಜನೆಗಳು, ಸೋಲಾರ್ ಪ್ಲಾಂಟ್, ಎಮ್ಮಿಕೆ ಗೋಲ್ಡ್ ಡೈರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ನಾವಿದ್ದಾಗೆ ನಮ್ಮ ಆಡಳಿತ ಮಂಡಳಿ ಇದ್ದಾಗ ತಗೊಂಡಂತ ತೀರ್ಮಾನ. ಮತ್ತೆ ಇದು ಎಲ್ಲಿ ಸಿದ್ದಾಮಣಿಯಲ್ಲಿ ಕಟ್ಟುತ್ತವರು. ಈ 3 ಪ್ರಾಜೆಕ್ಟ್ ಜೊತೆಗೆ ನಾವು ಹಾಲು ಉತ್ಪಾದಕರ ಮಕ್ಕಳಿಗೆ ಸರ್ಕಾರ ಸಹಕಾರ ಕೊಟ್ಟಿದ್ರಿಂದ, KMF ಸಹಕಾರ ಕೊಟ್ಟಿದ್ರಿಂದ ನಾವು ನಮ್ಮ 2 ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕೂಡ ನಾವು ಈಗಾಗಲೇ ಮಾಡಿದ್ವಿ. ಅದ್ರ ಜೊತೆಗೆ ಈಗಾಗಲೇ 250 ಮಕ್ಕಳು ಅಡ್ಮಿಷನ್ ಇದ್ದಾರೆ. ಅದ್ರ ಜೊತೆಗೆ ಯಲಹಂಕ ಹತ್ರ ಈ ಹಾಸ್ಟೆಲ್ ಕಟ್ಟೋದಕ್ಕೆ ನಮ್ಮ ಯೂನಿಯನ್ಗೆ, ನಮ್ಮ ಒಕ್ಕೂಟಕ್ಕೆ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ನಮಗೆ 12,000 ಸ್ಕ್ವೇರ್ ಫೀಟ್ ನಮ್ಮ ಆಗಿನ ಮುಖ್ಯಮಂತ್ರಿ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶಣ್ಣವರು
ಅಲ್ಲಿ ಬೆಂಗಳೂರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನಮ್ಗೆ ಯಲಹಂಕ ಜಾಗ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಮಾಡ್ಕೊಳೋದು ಕೂಡ ನಾವು ಅದು ತೀರ್ಮಾನ ತಗೊಬೇಕಾಗ್ತದೆ. ವಿಶೇಷವಾಗಿ ಈ ಎಲ್ಲ ಯೋಜನೆಗಳ ಜೊತೆಗೆ ನಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯುತವಾಗಿ ನಾವು ಈ ಒಕ್ಕೂಟವನ್ನು ನಡೆಸ್ಕೊಳ್ಳುವಂತ ಕೆಲಸ ನಾವು ನಮ್ಮ ಜಿಲ್ಲೆಯ ನಾಯಕರು ಮತ್ತೆ ಹಾಲು ಉತ್ಪಾದಕರು ಮತ್ತೆ ನಾವು ನಿರ್ದೇಶಕರು ನಾವು ಆ ಉತ್ಪಾದಕರು ಮತ್ತೆ ನಮ್ಮ ನಾಯಕರುಗಳಿಗೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಆಡಳಿತವನ್ನ ಕೊಡುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಇನ್ನೇನು ಬೇರೆ ವಿಷಯ ಮತ್ತೆ ನೆಕ್ಸ್ಟ್ ನಮ್ಮ ಆಡಳಿತ ಮಂಡಳಿ ತಗೊಳ್ಳೋಂಥ ತೀರ್ಮಾನ ನಿಮಗೆ ಮಾಹಿತಿ ಕೊಡ್ತೇನೆ. ನಾನು ಮತ್ತೆ ಇನ್ನೂ ಒಂದ್ಸಾರಿ ಹೇಳ್ತೇನೆ, ನನ್ನ ಮೇಲೆ ನಂಬಿಕೆ ಇಟ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ. ಇನ್ನೇನೋ ಉಳಿದ್ರೆ ನೀವು ಕೇಳ್ಬೋದು. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.